ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿ ಮೇಲೆ ರೇಪ್ ಮಾಡಿ ಆಕೆಯನ್ನು ಹತ್ಯೆ ಮಾಡಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಈಗಾಗಲೇ ಎನ್ಕೌಂಟರ್ ಮಾಡಲಾಗಿತ್ತು. ಆರೋಪಿಯನ್ನು ಎನ್ಕೌಂಟರ್ ಮಾಡಿದ್ದ ಕಾರಣ ಆತ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಆರಂಭ ಮಾಡಿದ್ದ ಅಂತ. ಹಲ್ಲೆಯಲ್ಲಿ ಗಾಯಗೊಂಡಿದ್ದ ಮತ್ತು ಎನ್ಕೌಂಟರ್ ನಡೆಸಿದ್ದ PSI ಅನ್ನಪೂರ್ಣ ಗುಣಮುಖರಾಗಿದ್ದಾರೆ. ಸಿಬ್ಬಂದಿ ಸೇರಿ ಎಲ್ಲ ಗುಣಮುಖರಾಗಿದ್ದಾರೆ. ಇವತ್ತು ಲೇಡಿ PSI ಅನ್ನಪೂರ್ಣ ಮತ್ತು ಸಿಬ್ಬಂದಿಯ ಡಿಸ್ಚಾರ್ಜ್ ಇದೆ. ಸಂಪೂರ್ಣವಾಗಿ ಗುಣಮುಖರಾಗಿರೋದ್ರಿಂದ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಕಳುಹಿಸಲಾಗುತ್ತೆ. 13ನೇ ತಾರೀಕು ನಡೆದಿರುವಂಥ ಘಟನೆ ಇದು. ಅಶೋಕನಗರ ಠಾಣಾ ವ್ಯಾಪ್ತಿನಲ್ಲಿ ರಿತೇಶ್ ಅನ್ನೋ ಆರೋಪಿಯನ್ನು ಎನ್ಕೌಂಟರ್ ಮಾಡಿದ್ರು PSI ಅನ್ನಪೂರ್ಣ. ಆಮೇಲೆ ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ 1 ವಾರದ ಚಿಕಿತ್ಸೆ ನಂತರ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಅನ್ನಪೂರ್ಣ ಮತ್ತು ಸಿಬ್ಬಂದಿ ಮನೆ ಕಡೆಗೆ ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ. ಕಿಮ್ಸ್ನ ಸ್ಪೆಷಲ್ ವಾರ್ಡ್ನಲ್ಲಿ ಅವರನ್ನು ಇರಿಸಿ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇತ್ತು. ಅನ್ನಪೂರ್ಣ ಅವರ ಕಾರ್ಯಕ್ಕೆ ಬಹಳಷ್ಟು ಜನ ಸಲ್ಯೂಟನ್ನೇ ಮಾಡಿದರು, ಇನ್ಕ್ಲೂಡಿಂಗ್ ರಾಜ್ಯದ ಸಚಿವರು. ಸದ್ಯ ಅನಾರೋಗ್ಯ ಪೀಡಿತರಾಗಿ ಅಂದರೆ ಅದೇ ದಾಳಿನಲ್ಲಿ ಆತ ಇವ್ರ ಮೇಲೆಲ್ಲ ಕಲ್ಲು ಬಿಸಾಕಿ ಇವ್ರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿ ಅದರಲ್ಲಿ ಗಾಯಗೊಂಡಿದ್ದಂಥ ಅನ್ನಪೂರ್ಣ ಮತ್ತು 3 ಜನ ಸಿಬ್ಬಂದಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆಯನ್ನು ಪಡಿತಾ ಇದ್ರು. ಈಗ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಡಿಸ್ಚಾರ್ಜ್ಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹುಬ್ಬಳ್ಳಿಯ 5 ವರ್ಷದ ಬಾಲಕಿಯ ರೇಪ್ ಮತ್ತು ಹತ್ಯೆ ಮಾಡಿದ್ದಂಥ ಆರೋಪಿ ರಿತೇಶ್ನನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಆ ಕಾಮುಕನ ಎನ್ಕೌಂಟರ್ ಪ್ರಕರಣದ ನಂತರ ಆತ ಯಾರು, ಆತ ಎಲ್ಲಿದ್ದ, ಆತನ ಪೂರ್ವಾಪರ ಏನು, ಹಲವು ವಿಚಾರಗಳ ತನಿಖೆಗೆ ಪೊಲೀಸರು ಇಳಿದಿದ್ರು. ಆದರೆ ಯಾವುದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರಲಿಲ್ಲ. ಆದರೆ ಈಗ 9 ದಿನಗಳ ಬಳಿಕ ಕಾಮುಕ ರಿತೇಶ್ ಕುಮಾರ್ನ ಕೆಲವು ಫೋಟೋಗಳು ವೈರಲ್ ಆಗ್ತಾ ಇದೆ. ನೀಚ ಕೃತ್ಯಕ್ಕೆ ಮಾರ್ಚ್ 29ನೇ ತಾರೀಕೆ ಈತ ಪ್ಲಾನ್ ಮಾಡಿದ್ದ. ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಆಘಾತಕಾರಿ ಅಂಶಗಳಿವು. ಹಲವು ಏರಿಯಾಗಳಲ್ಲಿ ಈತ ಸುತ್ತಾಡಿದ್ದ. ಎಲ್ಲಿ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ದ. ಪೊಲೀಸರ ಎದುರು ಶ್ರೇಯನಗರದ ನಿವಾಸಿಗಳು ಹೇಳ್ತಾರೆ, ಈತ ನಮ್ಮನೆ ಮುಂದೆನೂ ಬಂದಿದ್ದ, ಅವನ ಜೊತೆ ಮತ್ತೊಬ್ಬ ಕೂಡ ಇದ್ದ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮನೆ ಬಳಿ ಮಕ್ಕಳು ಆಟ ಆಡೋದನ್ನೇ ನೋಡ್ತಾ ಇದ್ದ. ಎಲ್ಲಿ ಮಕ್ಕಳು ಆಟ ಆಡ್ತಾರೆ, ಎಲ್ಲಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ದ. ಹಲವರು ಈತನ ಮೇಲೆ ಅನುಮಾನ ಬಂದು ವಿಚಾರಿಸಿದ್ರು, ಏನಪ್ಪ ಯಾಕೆಲ್ಲ ಓಡಾಡ್ತಿದ್ಯಾ ಅಂತ. ಇದು ಇವತ್ತು ನಿನ್ನೆದಲ್ಲ, 1 ತಿಂಗಳ ಹಿಂದೆನೂ ಇದೇ ಥರದ್ದೆಲ್ಲ ಮಾಡ್ತಾ ಇದ್ದ. ಇವನ ಜೊತೆಗೆ ಇನ್ನೊಬ್ಬ ಇದ್ದಂತೆ. ನೋಡಿ, ಈಗ 1-2 ಫೋಟೋಗಳು ವೈರಲ್ ಆಗ್ತಾ ಇದೆ. ಇವನೇ ನೋಡಿ, ಆ ಪುಟ್ಟ ಬಾಲಕಿಯನ್ನು ರೇಪ್ ಮಾಡಿ ಕೊಲೆ ಮಾಡಿದ್ದಂಥ ಪಾಪಿ. ಈಗಾಗಲೇ ಇವನಿಗೆ ಜವರಾಯನ ಮನೆಯಲ್ಲಿ ಅಂತ ಪೊಲೀಸರು ತೋರಿಸಿದ್ದಾರೆ, ಅನ್ನಪೂರ್ಣ ತೋರಿಸಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಆಗ್ತಿದ್ದಾರೆ. ಬಟ್ ಈ ವ್ಯಕ್ತಿ, ಈ ಕಾಮುಕನ ಜೊತೆ ಇನ್ನೊಬ್ಬ ಯಾರೋ ಇದ್ನಲ್ಲ, ಅವನು ಯಾರು, ಅವನು ಎಲ್ಲಿದ್ದಾನೆ, ಈ ಕಾಮುಕ ರಿತೇಶ್ ಇಲ್ಲಿ ಹೆಂಗಿದ್ದ, ಹುಬ್ಬಳ್ಳಿಲಿ ಹೆಂಗೆ ಆರಾಮಾಗಿ ಓಡಾಡ್ಕೊಂಡಿದ್ದ, ಆತನ ಪೂರ್ವಾಪರದ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ರವಿಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್, ಈ ರಿತೇಶ್ನ ಫೋಟೋಗಳನ್ನು ನೋಡಿದಾಗ ರಕ್ತ ಕುದಿಯುತ್ತೆ. ಆತ ಬೇರೆ ಬೇರೆ ಏರಿಯಾಗಳಿಗೆ ಹೋಗಿದ್ದ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ ಅಂತ ಹೇಳ್ತಿದ್ದೀರಿ. ಎಲ್ಲಿ, ಏನಂತೆ, ಯಾರು ಈ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ರವಿಕುಮಾರ್? ಪ್ರಣತ್, ಪ್ರಮುಖವಾಗಿ 2 ವಿಚಾರಗಳನ್ನ ಇಲ್ಲಿ ನಾವು ಅವಲೋಕನ ಮಾಡಬೇಕು. ಒಂದು, ಈ ಒಂದು 5 ವರ್ಷ ಬಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ವಿಚಾರ ಕುರಿತಂತೆ ಈಗಾಗಲೇ ಹಲ್ಲೆಗೊಳಗಾಗಿರುವ ಈಗಾಗಲೇ ಆ ಒಂದು ಆರೋಪದಿಂದ ಹಲ್ಲೆಗೊಳಗಾಗಿರುವಂತಹ PSI ಅನ್ನಪೂರ್ಣ ಮತ್ತು ಇತರ ಸಿಬ್ಬಂದಿಗಳು ಕಳೆದ 9 ದಿನಗಳಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಈ ಸದ್ಯ ಸಂಪೂರ್ಣವಾಗಿ ಇವರೆಲ್ಲರೂ ಗುಣಮುಖರಾಗಿದ್ರು. ಇಂದು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಈವರೆಗೆ ಕೂಡ 9 ದಿನಗಳ ಆದರೂ ಕೂಡ ಈವರೆಗೆ ಆ ಒಂದು ಆರೋಪಿ ಹಂತಕ ಬಿಹಾರ ಮೂಲದ ರಿತೇಶ್ ಕುಮಾರ್ನ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದ್ದು ಈವರೆಗೆ ಕೂಡ ಅವನ ಒಂದು ಕುಟುಂಬದವರ ಮಾಹಿತಿ ಸಿಗದ ಹಿನ್ನೆಲೆಯಲ್ಲಿ ಅವನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಅವನನ್ನ ಇಡಲಾಗಿದೆ. ಇನ್ನೊಂದು ಕಡೆ ಬಿಹಾರ, ಪಾಟ್ನಾ, ದೆಹಲಿ, ಗೋವಾ ಸೇರಿದಂತೆ ಎಲ್ಲಾ ಕಡೆಗಳಲ್ಲಿ ಕೂಡ ಹಂತಕ ರಿತೇಶ್ ಕುಮಾರ್ ಕುಟುಂಬದವರ ಮಾಹಿತಿಯನ್ನ ಜಾಲಾಡ್ತಿರುವಂತಹ ಹುಬ್ಬಳ್ಳಿ ಪೊಲೀಸರಿಗೆ ಕೂಡ 9 ದಿನಗಳಾದರೂ ಕೂಡ ಈವರೆಗೆ ಕೂಡ ಅವರ ಕುಟುಂಬದವರ ಮಾಹಿತಿ ಸಿಗ್ತಾ ಇಲ್ಲ. ಇವೆಲ್ಲವುಗಳ ನಡುವೆ ಮತ್ತೊಂದು ಈ ಒಂದು ಹಂತಕ ಕಾಮುಕ ರಿತೇಶ್ ಕುಮಾರ್ನ ಮತ್ತೊಂದು ಮುಖವಾಡವನ್ನ ಶ್ರೇಯಾನಗರದ ನಿವಾಸಿಗಳು ಆ ಒಂದು ಪೊಲೀಸ್ ಕಮಿಷನರ್ ಎದುರಿಗೆ ಬಯಲು ಮಾಡಿದ್ದಾರೆ. ಮಾರ್ಚ್ 29ರಂದು ಈ ಒಂದು ರಿತೇಶ್ ಕುಮಾರ್ ಇಂಥ ಒಂದು ಕೃತ್ಯ ಮಾಡಲು ಪ್ಲಾನ್ ಮಾಡಿದ್ದ ಎಂಬ ಒಂದು ವಿಚಾರ ಕುರಿತಂತೆ ಫೋಟೋ ಸಮೇತವಾಗಿ ಪೊಲೀಸ್ ಆಯುಕ್ತರಿಗೆ ದೂರನ್ನು ನೀಡಿದ್ದು ಈ ಒಂದು ವಿಚಾರ ಕುರಿತಂತೆ ಕೂಡ ಪೊಲೀಸರು ಈ ಎಲ್ಲ ಆಂಗಲ್ಗಳಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರಿತೇಶ್ ಕುಮಾರ್ನ ಜೊತೆಗೆ ಬಂದವರು ಯಾರು, ಯಾರು, ಎಲ್ಲ ವಿಚಾರಗಳನ್ನ ಅಂಶಗಳನ್ನ ಈ ಒಂದು ಪೊಲೀಸರು ಕೂಡ ತನಿಖೆಯಲ್ಲಿ ಕೈಗೊಂಡಿದ್ದಾರೆ. ಇದರ ಜೊತೆಗೆ ಈವರೆಗೂ ಕೂಡ ಈಗಾಗಲೇ ಹೇಳಿದಂತೆ ಕುಟುಂಬದವರು ಮಾಹಿತಿ ಸಿಗ್ತಾ ಇಲ್ಲ. ಇದರ ಜೊತೆಗೆ 24ನೇ ತಾರೀಕಿಗೆ ಈ ಒಂದು PIL ಸಲ್ಲಿಕೆ ಮಾಡಿದ್ದು ಹೈಕೋರ್ಟ್ನಲ್ಲಿ ಕೂಡ ವಿಚಾರಣೆ ನಡೆಯಲಿದ್ದು ಅಂತಿಮವಾಗಿ ಇವತ್ತು ಆ ಒಂದು ಘಟನೆಯಲ್ಲಿ ಫೈರಿಂಗ್ ಮಾಡಿದಂತ ಲೇಡಿ ಸಿಂಗಂ PSI ಅನ್ನಪೂರ್ಣ ಮತ್ತು ಟೀಮ್ನವರು ಇವತ್ತು ಕಿಮ್ಸ್ ಆಸ್ಪತ್ರೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಪ್ರಣತ್, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ.